ಹಾಯ್, ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೌಜು ಲಾಕ್ಸಿಗೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ಯಾರೆಲ್ಲ ಸೌಜು ಗೌಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನಿವತ್ತು ಏನು ಮಾಡ್ತೀನಿ ಅಂತ ಹೇಳಿದರೆ, ಟೊಮೆಟೊ ಸಾರು ಹೇಗೆ ಮಾಡೋದು ಅಂತ ಹೇಳ್ತೀನಿ. ನಮ್ಮ ಮನೆಯಲ್ಲಿ ಡೈಲಿ ಟೊಮೆಟೊ ಸಾರು ಮಾಡಿದ್ರೆ ಯಾವಾಗ ಕೇಳಿದ್ರು ಟೊಮೆಟೊ ಸಾರು ಟೊಮೆಟೊ ಸಾರು ಟೊಮೆಟೊ ಸಾರು. ನನ್ನ ಮನೆಯಲ್ಲಿ ತುಂಬ ಹಾಗೆ ಟೊಮೆಟೊ ಸಾರು ಮಾಡಲಿಕ್ಕೆ ನನಗೆ ಒಳ್ಳೆ ಚೆನ್ನಾಗಿ ಗೊತ್ತಿದೆ ಆಯ್ತಾ. ಚಂದ ಮಾಡ್ತೇನೆ ಅಂತ ಎಲ್ಲರೂ ಹೇಳ್ತಾರೆ, ಇಲ್ಲೆಲ್ಲ ರೂಮಿನವರೆಲ್ಲ ಚಂದ ಆಗ್ತದೆ ನೀನು ಮಾಡಿದ ಟೊಮೆಟೊ ಸಾರು ಅಂತ. ಹಾಗೆಲ್ಲ ಕಟ್ ಮಾಡಿಟ್ಟಿದ್ದೀನಿ. ಕಟ್ ಮಾಡಿಟ್ಟಿದ್ದು ಇದು ಸುಷ್ಮಾಕ ಇದ್ದ, ಇನ್ನು ಅದಕ್ಕೆ ಬೈಯುವುದಿಲ್ಲ. ಇಲ್ಲಿ ಸುಷ್ಮಾಕ ಇದ್ದಾರೆ. ಮತ್ತೆ ಟೊಮೆಟೊ ಇದು ಈಗ ನಾಲ್ಕು ಟೊಮೆಟೊ ಹಾಕಿದ್ದೇನೆ. ಮತ್ತೆ ಈರುಳ್ಳಿ ಒಂದು ಈರುಳ್ಳಿ ಇದೆ ಫುಲ್ಲು. ಮತ್ತೆ ಸ್ವಲ್ಪ ಕಾಯಿ ಮೆಣಸು. ಮತ್ತೆ ಎಂತ ಆಗ್ತೇನೆ ಅಂತ ಹೇಳಿದ್ರೆ, ಇದು ಒಗ್ಗರಣೆ ಹಾಕ್ಬೇಕು. ಒಗ್ಗರಣೆಗೆ ಯಾವುದೆಲ್ಲ ಬೇಕು ಅಂತ ಗೊತ್ತಲ್ಲ. ಬೆಳ್ಳುಳ್ಳಿ ಮತ್ತೆ ಕರಿಬೇವು ಸೊಪ್ಪು ಎಲ್ಲ ಹಾಕಿ, ಸಾಸಿವೆ ಅದನ್ನು ಮರ್ತೋಯ್ತು. ಓಕೆ, ಸಾಸಿವೆ, ಕರಿಬೇವು ಸೊಪ್ಪು ಮತ್ತೆ ಇದು ಬೆಳ್ಳುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ಕೊಡಬೇಕು. ಹಾಗೆ ಯಾವ ಥರ ಮಾಡೋದು ಅಂತ ಹೇಳ್ತೇನೆ. ಟೇಸ್ಟಿಯಾಗಿ ಮಾಡಬೇಕು ಮಾತ್ರ. ನೀವು ಮನೆಯಲ್ಲಿ ಮಾಡಿ ಟೇಸ್ಟ್ ಹೇಗೆ ಬಂದಿದೆ ಅಂತೇಳಿ ನನಗೆ ಕಮೆಂಟ್ ಮಾಡಬೇಕು ಆಯಿತಾ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಟೊಮೆಟೊ ಸಾರಿಗೆ ಒಂದು ಕರೆ ಯೂಸ್ ಮಾಡ್ತಿದ್ದೀನಿ. ಕರೆ ಒಂದು ಗ್ಯಾಸಲ್ಲಿ ಇಟ್ಟು ಗ್ಯಾಸ್ ಆನ್ ಮಾಡಿ ಸ್ವಲ್ಪ ಇದರಲ್ಲಿ ನೀರೆಲ್ಲ ಇದೆ ಅಲ್ಲ, ನಿಮ್ಮ ಮನೆಯಲ್ಲಿ ಎಲ್ಲಾದ್ರೂ ತೊಳೆದು ಇಟ್ಟಿದ್ರೆ ನೀರೆಲ್ಲ ಇರ್ತದಲ್ಲ, ಹಾಗೆ ನೀರೆಲ್ಲ ಹಾಗೆ ಆಗಬೇಕು. ಸ್ವಲ್ಪ ಹೊತ್ತು ವೇಟ್ ಮಾಡುವ. ಮತ್ತೆ ಎಣ್ಣೆ ಬಳಸಬೇಕು. ಇದು ಸ್ವಲ್ಪ ನೀರಿದೆ ನೋಡುವ ಎಷ್ಟು ಹಾಗೆ. ಓಕೆ, ನೀರು ಹಾಗೆ ಆಯಿತು. ಸ್ವಲ್ಪ ಎಣ್ಣೆ ಹಾಕ್ಬೇಕು. ತುಂಬ ಎಣ್ಣೆ ಹಾಕ್ಬೇಡಿ ಆಯ್ತಾ. ತುಂಬ ಎಣ್ಣೆ ಎಲ್ಲ ಜಾಸ್ತಿ ತಿನ್ಬಾರ್ದು, ಬೊಚ್ಚೆಲ್ಲ ಬರ್ತದೆ. ಓಕೆ, ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿ ಈಗ ಸ್ವಲ್ಪ ಸಾಸಿವೆ ಹಾಕಬೇಕು. ಸ್ವಲ್ಪ ಪಟ 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 ಅಂತೆಲ್ಲ ಎಲ್ಲ ಆಗಬೇಕು. ಆದ ನಂತರ ಕರಿಬೇವು ಸೊಪ್ಪು ಮತ್ತೆ ಬೆಳ್ಳುಳ್ಳಿ ಹಾಕಿದ್ದೀನಿ. ಇದು ಎಂತ ಒಣಮೆಣಸು ಹಾಕ್ಬೇಕು. ಸ್ವಲ್ಪ ಒಂದು ಕಟ್ ಮಾಡಿ ಹಾಕ್ಬೇಕು. ನಾನು ಹಾಕುದಿಲ್ಲ, ಕಮ್ಮಿ ಯೂಸ್ ಮಾಡೋದು. ಮತ್ತೆ ಹೀಗೆ ಒಬ್ಬರು ಒಂದೊಂದು ಮಾತ್ರ ಹಾಕ್ತಾರೆ. ಒಬ್ಬೊಬ್ರು ಒಂದೊಂದು ಮಾತ್ರ ಹಾಕ್ತಾರೆ. ಹೀಗೆ ನಾನು ಎಲ್ಲ ಒಟ್ಟಿಗೆ ಇಲ್ಲೇ ಸುಷ್ಮಾಕ್ಕೆ ಇದ್ದಾರೆ. ಅವರು ಎಂತ ಮಾತಾಡೋದು ಸಹ ಅವರು ಮಾತಾಡಿದ್ದಾರೆ. ಹಾಗೆ ಹೀಗೆ ಎಂತೆಲ್ಲ ಹೇಳ್ತಿದ್ದಾರೆ. ಹಾಕ್ಬೇಕು. ಅದು ಬೇಯುವಾಗಲೇ ಉಪ್ಪು ಹಾಕಿದ್ರೆ ಸ್ವಲ್ಪ ಬೇಗ ಬೇಯ್ತದೆ ಅಂತ ನನಗೆ ಅಮ್ಮ ಹೇಳ್ತಾ ಇದ್ರು. ಹಾಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಬೇಕಾದ್ರೆ ನಾವು ಹಾಕ್ಬೋದಾಯ್ತಾ. ಇದು ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ. ನೀರು ಫಸ್ಟಿಗೆ ಹಾಕ್ಬಾರ್ದು, ಯಾಕಂದ್ರೆ ನೀರು ಫಸ್ಟ್ ಹಾಕಿದ್ರೆ ಉಂಟಲ್ಲ ಇದು ಬೇಯುವುದಿಲ್ಲ, ಸ್ವಲ್ಪ ಲೇಟ್ ಆಗ್ತದೆ ಅಂತ ನನಗೆ. ಅದು ನನ್ನ ತಂಗಿ ಹೇಳ್ತಾ ಇದ್ದದ್ದು. ನಾನು ಫಸ್ಟಿಗೆ ಇದು ಒಗ್ಗರಣೆ ಕೊಟ್ಟಿದ್ದ ಎಂತ ಈರುಳ್ಳಿ ಮತ್ತೆ ಟೊಮೆಟೊ ಎಲ್ಲ ಹಾಕಿದ ತಕ್ಷಣ ನಾನು ನೀರು ಹಾಕ್ತಿದ್ದೆ. ಮೊನ್ನೆ ನನಗೆ ತಂಗಿ ಹೇಳಿದ್ಲು, ಅದು ಹಾಗೆ ಮಾಡಬಾರ್ದ, ಅದು ಬೇಯುವುದಿಲ್ಲ ಆ ಥರ ಎಲ್ಲ ಹೇಳ್ತಿದ್ದ. ಅದಕ್ಕೆ ನಾನು ಇವಾಗ ಈ ಥರ ಮಾಡೋದು. ಎಣ್ಣೆ ಸ್ವಲ್ಪ ಲೇಟ್ ಹಾಕ್ತೇನೆ. ಮರ ಸ್ವಲ್ಪ ಕರೆಕ್ಟ್ ಇಲ್ಲ ಆಯ್ತಾ. ಇದು ಸ್ಟಕ್ ಆಗ್ತದೆ ಒಮ್ಮೆ. ಹೀಗೆ ಸ್ವಲ್ಪ ನೀರು ಹಾಕ್ಬಾರ್ದು ಆಯ್ತಾ. ನೀರು ಹಾಕಿದ್ರೆ ಚಂದ ಬೇಯಿಸ್ಬೇಕು. ಬೇಯಿಸಿದ್ರೆ ತುಂಬ ಚೆನ್ನಾಗಿ ನೋಡಿ. ಈಗ ಈಗಲೇ ಘಮ ಪರಿಮಳ ಬರ್ತಿದೆ ಆಯ್ತಾ. ಹಾಗೆ ತುಂಬ ಫ್ರೈ ಆಗಲಿ. ಫ್ರೈ ಆದ ನಂತರ ಸ್ವಲ್ಪ ಎಂತ ಫ್ರೈ ಆದ ನಂತರ ನೀರು ಹಾಕ್ತಾ ಇದ್ದೇನೆ. ಈಗ ಚಂದ ಫ್ರೈ ಆಗಿದೆ ಆಯ್ತಾ. ಘಮ ಅಂತ ಬರ್ತಾ ಉಂಟು. ನನಗೆ ಎಷ್ಟು ಬೇಕು ಟೊಮೆಟೊ ಸಾರು ಎಷ್ಟು ಬೇಕು ಅಷ್ಟು ಹಾಕಿದ್ರೆ ಸಾಕು. ನಾನು ಆಚಿ ಸಾಂಬಾರ್ ಪೌಡರ್ ಅನ್ನು ಯೂಸ್ ಮಾಡ್ತಾ ಇದ್ದೇನೆ. ಇದು ನಾನು ಮೊನ್ನೆ ಸಿಟಿ ಸೆಂಟರ್ ಅಲ್ಲಿ ತಗೊಂಡದಾಯ್ತಾ. ಅದೇ ಇದಕ್ಕಿಂತ ಮುಂಚೆ ಎಲ್ಲ ನಾವು ತರ್ತಿದ್ವಿ, ಅದು ಅಷ್ಟೊಂದು ಚೆನ್ನಾಗಿರ್ತಿರ್ಲಿಲ್ಲ.
ಇದು ಮಾತ್ರ ಸಖತ್ತಾಗಿದೆ, ಟೇಸ್ಟ್ ಬರ್ತದೆ ನಮ್ಮ ಟೊಮೆಟೊ ಸಾರೆಲ್ಲ. ಸ್ವಲ್ಪ ನಮಗೆ ಎಷ್ಟು ಬೇಕಷ್ಟು ಹಾಕಿದರೆ ಸಾಕು. ನಾನು ಸ್ವಲ್ಪ ಹಾಕ್ತೇನೆ, ಎಷ್ಟು ಬೇಕಷ್ಟು ಹಾಕ್ತೀನಿ. ಟೊಮೆಟೊ ಸಾರು ಕುದೀತು, ಟೇಸ್ಟ್ ನೋಡ್ತೀನಿ. ಸೂಪರ್ ಆಗಿದೆ, ತುಂಬ ಚೆನ್ನಾಗಿದೆ. ಈ ಥರ ನೀವು ಕೂಡ ಮಾಡಿ ಆಯ್ತಾ. ಓಕೆ, ಟೊಮೆಟೊ ಸಾರು ರೆಡಿ ನಮ್ಮದು. ನೀವು ಕೂಡ ಈ ಥರನೇ ಟೊಮೆಟೊ ಸಾರು ಮಾಡಬೇಕಾ? ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಕಲೀರಿ ಆಯಿತಾ ಟೊಮೆಟೊ ಸಾರು. ಥ್ಯಾಂಕ್ ಯು ಸೋ ಮಚ್. ಒಬ್ಬೊಬ್ಬರಿಗೆ ವೆಜ್ ಆಗೋದಿಲ್ಲ, ನಾನ್ ವೆಜ್ ಮಾತ್ರ ಆಗಬೇಕಂತ ಇರ್ತದಲ್ಲ. ಒಂದು ಈ ಥರ ಸಿಂಪಲಾಗಿ ಟೊಮೆಟೊ ಸಾರು ಮಾಡಿ, ಮತ್ತು ಒಂದು ಫಿಶ್ ಫ್ರೈ ಮಾಡಿದರೆ ಎಲ್ಲರಿಗೂ ಇಷ್ಟ ಆಗ್ತದೆ. ವೆಜ್ಜಿನವರಿಗೆ ಇಷ್ಟ ಆಗ್ತದೆ, ನಾನ್ ವೆಜ್ ಅವರಿಗೆ ಇಷ್ಟ ಆಗ್ತದೆ. ಈ ಥರನೇ ಫಾಲೋ ಮಾಡಿ, ಎಂಜಾಯ್ ಮಾಡಿ. ಬಾಯ್ ಬಾಯ್.